ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸಾಮ್ ಬರೆಯೋಕ್ಕೆ ಬಂದಂತಹ ಸ್ಟೂಡೆಂಟ್ಗಳು ನೋಡಿ ಎಷ್ಟು ಜನ ಇದ್ದಾರೆ ಮಂಡ್ಯದವರು. ಇಲ್ಲಿರೋರೇ ಸಾಕು ಆ ಕೊಟ್ಟಿರೋ ಖಾಲಿ ಹುದ್ದೆನ ಭರ್ತಿ ಮಾಡ್ಕೊಳ್ಳೋಕ್ಕೆ. ಅಷ್ಟು ಜನ ಈ ಮಂಡ್ಯದಲ್ಲಿದ್ದಾರೆ. ಅಪ್ಲಿಕೇಶನ್ ಕೊಟ್ಟ ಮೇಲೆ 3991 ಬರೀ 5,000ಕ್ಕೆ ಮಾತ್ರ ಫಾರ್ಮ್ ಹಂಚಿ. ಯಾಕಂದರೆ ನಮಗೂ ಒಂದು ಸ್ವಲ್ಪ ಅನುಕೂಲ ಆಯ್ತದೆ. ಯಾಕಂದರೆ 4,54,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಕೆಲಸ ಸಿಕ್ತವ್ರಿಗೆ ಖುಷಿ ಆಯ್ತದೆ, ಇನ್ನು ಮಿಕ್ತವ್ರಿಗೆಲ್ಲ ಬೇಜಾರಾಯ್ತದೆ. ಈ ವಿಡಿಯೋ ನೋಡ್ತಿದ್ರೆ ಯಾರು ಏನು ಬೇಜಾರು ಮಾಡ್ಕೊಬೇಡಿ. ನೀವು ಎಕ್ಸಾಮ್ ಬರ್ದಿದ್ರೆ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡ್ಕೊಳ್ಳಿ. ಇದು ನಮ್ಮ ಮಂಡ್ಯ. ಇಲ್ಲಿರೋರೇ ಆಗೋಯ್ತಾರೆ, ಅವ್ರು ಕೊಟ್ಟಿರೋ ಖಾಲಿ ಹುದ್ದೆಗೆ ಮಂಡ್ಯದಲ್ಲಿ ಇಲ್ಲೇ ಆಗೋಯ್ತಾರೆ. ಪೊಲೀಸ್ಗೆ ಅಂತ ಕಾಲಾಗಿದ್ದು ಎಷ್ಟು ಜನಕ್ಕೆ ಗೊತ್ತಾ? 3,991 ಜನಕ್ಕೆ. ಆದರೆ ಈ ಕೆಲಸಕ್ಕೆ ಅಂತಲೇ ಅಪ್ಲಿಕೇಶನ್ ಹಾಕಿರೋರು ಎಷ್ಟು ಗೊತ್ತಾ? 4,54,000. ಹುದ್ದೆ ಎಷ್ಟು ಖಾಲಿ ಇವೆ ಅಂತ ನೋಡಿ ಒಂದು 30,000ಕ್ಕೆ ಆಲ್ ಟಿಕೆಟ್ ಮಾತ್ರ ಬಿಡಬೇಕಾಗಿತ್ತು. ಆದರೆ 4,54,000 ಜನಗಳು ಈ ಕೆಲಸಕ್ಕೆ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ. 4,54,000 ಜನಗಳ ಅಪ್ಲಿಕೇಶನಲ್ಲಿ ಎಷ್ಟು ಜನಕ್ಕೆ ಹುದ್ದೆ ಸಿಗುತ್ತೆ ಅಂದರೆ 3,991 ಸ್ಟೂಡೆಂಟ್ಗಳಿಗೆ ಕೆಲಸ ಸಿಗುತ್ತೆ. ಇನ್ನು ಮಿಕ್ಕಿದ 4,50,900 ಜನ ನಿರುದ್ಯೋಗಿಯಾಗಿರ್ತಾರೆ. ಎಷ್ಟಿದ್ದಾರೆ ನೋಡಿ ನಮ್ಮ ಕರ್ನಾಟಕದಲ್ಲಿ ನಿರುದ್ಯೋಗಿಗಳು. ಅದೇ ಗೌರ್ಮೆಂಟ್ ಫೀಸು ಅಂತ 4,54,000 ಜನಗಳು ಗೌರ್ಮೆಂಟ್ಗೆ ಈ ಎಕ್ಸಾಮ್ ಬರೀಬೇಕು ಅಂತಲೇ ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರಿಗೆ ಗೌರ್ಮೆಂಟ್ ಫೀಸ್ ಅಂತ ಏನು ತಗೊಂಡಿದ್ದಾರೆ ಗೊತ್ತಾ? ಒಂದು ಅಪ್ಲಿಕೇಶನ್ಗೆ 800 ರೂಪಾಯಿ ತಗೊಂಡಿದ್ದಾರೆ. 800 ರೂಪಾಯಿ ತಗೊಂಡಿರೋದು 36,32 ಲಕ್ಷ ರೂಪಾಯಿ ಈ ಸರ್ಕಾರಕ್ಕೆ ಹೋಗಿದೆ. ಪಾಸ್ ಆಗಿರೋರಿಗೆ ಖುಷಿ ಆಗುತ್ತೆ, ಫೇಲ್ ಆಗಿರೋರಿಗೆ ಬೇಜಾರಾಗುತ್ತೆ. ಇದಂತೂ ರೀಫಂಡ್ ಅಂತೂ ಆಗಲ್ಲ ಅಪ್ಲಿಕೇಶನ್ ಹಾಕಿರೋದಂತೂ. ಆದರೆ ದುಡ್ಡಿಗೆ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ಆದರೆ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಅಂತ ನಮ್ಮ ಸರ್ಕಾರ ನೋಡಬೇಕು. ಅಷ್ಟು ಜನಕ್ಕೆ ಕೆಲಸನ ಒದಗಿಸ್ಕೊಡ್ಬೇಕು. ನೀವು ಈ ವಿಡಿಯೋ ನೋಡಿದವರು ತಪ್ಪಾಗಿ ತಿಳ್ಕೊಬೇಡಿ. ಸರ್ಕಾರದವರು ಇಷ್ಟು ಜನಕ್ಕೆ ಉದ್ಯೋಗ ಸಿಗೋ ಥರ ನೀವು ಮಾಡಿಕೊಡ್ಬೇಕು. ಯಾಕಂದರೆ ಇಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅಂತ ಒಂದು ಸಲ ನೋಡೋರಲ್ಲ ಈ ವಿಡಿಯೋದಲ್ಲಿ.